ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಹಾಗೂ ಪ್ರೀತಿಯ ಆಲಾಪ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಾವು ಅರಮನೆ ನಗರಿ ಮೈಸೂರಲ್ಲಿ ಇದ್ದೀವಿ. ಮೈಸೂರು ಅಂದ್ರೆ ನಮಗೆ ಸ್ವಲ್ಪ ಅಂದ್ರೆ ಈ ಅಫ್ಕೋರ್ಸ್ ಇವಾಗ ಬೆಂಗಳೂರು ತರ ಮೈಸೂರು ತುಂಬಾನೇ ಬದಲಾಗ್ಬಿಟ್ಟಿದೆ, ಮಾಡರ್ನೈಸ್ಡ್ ಆಗ್ಬಿಟ್ಟಿದೆ. ಆದ್ರೂ ಮೈಸೂರಲ್ಲಿ ಹಳೇ ವೈಬ್ಸ್ ನಮಗೆ ಸಿಗತ್ತೆ ಅಂತ ಇರುತ್ತಲ್ವಾ. ಸೊ ಈ ಒಂದು ಹಳೇ ವೈಬ್ನ ತಗೊಳಕ್ಕೆ ನಾವು ಇವತ್ತು ವೀಣೆ ಶೇಷಣ್ಣ ರಸ್ತೆಯಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಉದ್ಯಾನವನ ಮೈಸೂರು ಅದ್ರ ಎದುರುಗಡೆನೆ ಈ ರೋಡಲ್ಲಿ ಇರುವಂಥ ಶ್ರೀ ರಾಘವೇಂದ್ರ ಟಿಫನೀಸ್ಗೆ ಬಂದಿದ್ದೀವಿ. ಟಿಫನ್ ಮಾಡೋದಕ್ಕೆ ಬೆಳಗ್ಗೆ ಬಂದಿಲ್ಲ, ಮಧ್ಯಾಹ್ನ ಬಂದಿದ್ದೀವಿ. ಸೊ ಮಧ್ಯಾಹ್ನದ ಹೊತ್ತು ಶ್ರೀ ರಾಘವೇಂದ್ರ ಟಿಫನೀಸಲ್ಲಿ ಏನೇನು ಸಿಗುತ್ತೆ, ರುಚಿ ಹೇಗಿದೆ, ಬೆಲೆ ಹೇಗಿದೆ ಆ್ಯಂಡ್ ಎಷ್ಟು ವರ್ಷ ಹಳೆಯದು, ಎಲ್ಲ ಡೀಟೇಲ್ಸನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಸರಿನಾ? ಬನ್ನಿ, ಶ್ರೀ ರಾಘವೇಂದ್ರ ಟಿಫನೀಸ್ಗೆ ನಮ್ಮ ಜೊತೆ ನಿಮಗೂ ಸ್ವಾಗತ. ಸರ್, ರಾಘವೇಂದ್ರ ಟಿಫನೀಸ್ ಎಷ್ಟು ವರ್ಷ ಹಳೆಯದು ಸರ್? 48 ವರ್ಷ. ತಮ್ಮ ಹೆಸರು ಸರ್? ಅಂಜನ್. ವೆರಿ ನೈಸ್ ಸರ್. ಟೈಮಿಂಗ್ಸ್ ಏನಿಲ್ಲಿದು? ಬೆಳಗ್ಗೆ 6ರಿಂದ ಸಾಯಂಕಾಲ 6 ತನಕ. ರಜಾ ಇದೆ ಯಾವತ್ತಾದ್ರೂ? ಇಲ್ಲಾಂದ್ರೆ ಅರ್ಧ ದಿನ. ಓಕೆ. ರೆಗ್ಯುಲರ್ ಟೈಮಿಂಗ್ಸ್ ಮಾರ್ನಿಂಗ್ 6 to ಈವ್ನಿಂಗ್ 6 ಮಂಡೇ ಟು ಸ್ಯಾಟರ್ಡೆ. ಇವಾಗ ಗ್ಯಾಸ್ ಸಮಸ್ಯೆ ಇರೋದ್ರಿಂದ 1 hour ಬಂದಿತ್ತು. ಸರಿ. ಬಟ್ ಬೆಳಗಿಂದ ಸಂಜೆ ತನಕ ತಿಂಡಿಗಳು ಸಿಗ್ತಾ ಇರುತ್ತೆ? ಕಂಟಿನ್ಯೂಸ್ ಒಂದೇ ಐಟಮ್ ಅಲ್ಲ, ಎಲ್ಲ ಟೈಮಿಂಗ್ಸ್ ಖಾಲಿ ಬೇರೆ ಬೇರೆ ಐಟಮ್ ಮಾಡ್ತಾ ಇರ್ತೀರಾ? ಓ, ನೈಸ್. ಓಕೆ ಸರ್. ಇದು ವೀಣೆ ಶೇಷಣ್ಣ ರೋಡ್ ಅಲ್ವಾ ಇದು? ವೀಣೆ ಶೇಷಣ್ಣ ರೋಡ್. ಓಕೆ ಸರ್, ಥ್ಯಾಂಕ್ ಯು. ಕೈಂಡ್ ಆಫ್ ನನಗೆ ಅವರನ್ನ ಮತ್ತೆ ಈ ಜಾಗನ ನೋಡಿದ್ರೆ SLV ವೈಬ್ಸ್ ಅಲ್ವಾ? ಸ್ವಲ್ಪ SLV ವೈಬ್ಸ್ ಬರ್ತಾ ಇದೆ ನನಗೆ. ಸಾಂಬಾರ್ ನೋಡಿ, ಇದು ನೋಡಕ್ಕೆ ಬೇರೆ ಕಲರ್ ಇದೆ ರೀ, ಬೇರೆನೆ ಕಲರ್ ಇದೆ ಒಂಚೂರು. ನೀನು ಹೇಳ್ತಾ ಇದ್ದಾನೆ ಚಟ್ನಿ ಸಕ್ಕದಾಗಿದೆ. ಹೇಳಿದ SLV ವೈಬ್ಸ್ ಅಂತ. ಚೆನ್ನಾಗಿದೆನಾ? ಚಟ್ನಿ ತುಂಬಾ ಚೆನ್ನಾಗಿದೆ. ಬಿಸಿ ಇದೆ ಸಾಂಬಾರು. ವಡೆ ಕೈಯಲ್ಲೇ ತಿನ್ಬೇಕು, ಸ್ಪೂನಲ್ಲಿ ಮುರಿಯೋಕೆ ಆಗ್ತಾ ಇಲ್ಲ. ಐ ಥಿಂಕ್ ಬೆಳಗ್ಗೆ ಮಾಡಿರೋದು ಇದು. ಇಟ್ಸ್ ಹೌದಾ? ಓ ಹೌದು, ವೆರಿ ಹಾರ್ಡ್ ಟು ಬ್ರೇಕ್. ತಿನ್ನೋಡ್ದಂಗೆ ಯಾಕೆ ಅಷ್ಟೊಂದು ಬೇಡ? ಹೌದು, ವಡೆ ಬೆಳಗ್ಗೆ ಮಾಡಿಟ್ಟಿದ್ದಾರೆ. ಬೆಳಗ್ಗೆ ಅಂದರೆ ಇವ್ರು ಹೇಳೋದ್ರಿಂದ ಮುಗಿತಾ ಮಾಡ್ತಾ ಇರ್ತೀವಿ ಅಂತ. ಇಲ್ಲಿ ಬೆಳಗಿಂದ ಸಾಯಂಕಾಲ ತನಕ ತಿಂಡಿ ಆಗಿರೋದ್ರಿಂದ ಮಧ್ಯಾಹ್ನ ಲಂಚ್ ಕುಡ್ಕೊಂಡು ಹೋಗೋರು ಇರ್ತಾರಲ್ಲ, ಅವರೇ ಬೇರೆ. ಮಧ್ಯಾಹ್ನನೂ ಇಡ್ಲಿ ಅಥವಾ ರೈಸ್ ಬಾತು, ಉಪ್ಪಿಟ್ಟು ಬೇಕು ಅನ್ನೋಂಥ ಕ್ಯಾಟಗರಿನೇ ಬೇರೆ ಅಲ್ವಾ? ಇಡ್ಲಿ ಸಾಂಬಾರು ಚೆನ್ನಾಗಿದೆ, ಖಾರವಾಗಿದೆ ಸಾಂಬಾರು. ಹುಳಿ ಮೇಲಿದೆ ಒಂಚೂರು, ಸ್ವೀಟ್ ಇಲ್ಲ ಸಾಂಬಾರು. ಸಾಮಾನ್ಯವಾಗಿ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಸ್ವೀಟ್ ಮೇಲಿರುತ್ತಲ್ವ, ಇಲ್ಲಿ ಸ್ವೀಟ್ ಇಲ್ಲ, ಖಾರವಾಗಿ ಸ್ವಲ್ಪ ಹುಳಿಯಾಗಿದೆ, ಸಖತ್ ಖಾರವಾಗಿದೆ, ಚೆನ್ನಾಗಿದೆ. ನಾನು ಚಟ್ನಿ ಟೇಸ್ಟ್ ಮಾಡ್ತೀನಿ ಇವಾಗ. ನಾನು ತೊಗೊಳ್ತೀನಿ. ಇಡ್ಲಿ ಚೆನ್ನಾಗಿದೆ, ಸೈಜು ಚೆನ್ನಾಗಿದೆ. 1 ಪ್ಲೇಟ್ ಇಡ್ಲಿಗೆ 40 ರೂಪಾಯಿ ಅನ್ಸುತ್ತೆ. ಅಯ್ಯೋ ಸಾರಿ, ಉದ್ದಿನ ವಡೆಗೆ 2ಕ್ಕೆ 40. ನಾನು ಇಡ್ಲಿ ಅದೇ ಅನ್ಕೊಂಡೆ, ನಿಮಗೆ ಹೇಳ್ಬಿಟ್ಟು ಅನ್ಕೊಂಡೆ ಸಿಂಗಲ್ ಇಡ್ಲಿ 20 ಅಂತ ಕನ್ಫ್ಯೂಸ್ ಆದೆ. ಉದ್ದಿನ ವಡೆಗೆ 2ಕ್ಕೆ 40. ಇಲ್ಲ, ಇಡ್ಲಿ 2ಕ್ಕೆ ಇಲ್ವಾ? ಅದು ಬೇಡ. ಹೌದು, ಕರೆಕ್ಟ್. ಇಡ್ಲಿ 2ಕ್ಕೂ 40. ಸೊ ಇಡ್ಲಿ ಸೈಜ್ ಚೆನ್ನಾಗಿದೆ, 20 ರೂಪಾಯಿಗೆ ಸೈಜ್ ಸಾಕಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇದು ಇಡ್ಲಿ ರವೆಯಲ್ಲಿ ಮಾಡಿರೋದು, ಅಕ್ಕಿ ರುಬ್ಬಿ ಮಾಡಿರೋದಲ್ಲ, ಇಡ್ಲಿ ರವೆ ಮತ್ತು ಉದ್ದಿನ ಬೇಳೆ ಹಾಕಿ ಮಾಡಿರೋದು. ಚಟ್ನಿ ಚೆನ್ನಾಗಿದೆ. ಚಟ್ನಿಲಿ ಇಲ್ಲೂ ಅಷ್ಟೇ ಹುಣಸೆ ಹಣ್ಣು ಸ್ವಲ್ಪ ಮುಂದೆ ಇದೆ. ಆ್ಯಂಡ್ ಫ್ಯಾನ್ಸಿಯಾಗಿ ಏನೂ ಇಲ್ಲ ಚಟ್ನಿ. ನಿಮಗೆ ತುಂಬ ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ರುಬ್ಬಿದ್ದಾರೆ. ಸೊ ಹಾಗಾಗಿ ಆ ಹಸಿಮೆಣ್ಸಿನ್ಕಾಯಿ ಖಾರ ಇನ್ನೂ ಇದೆ ನೋಡಿ, ಲಿಟ್ರಲಿ ಬೆಳ್ಳುಳ್ಳಿತಿದೆ. ಕರೆಂಟ್ ಬೇರೆ ಇಲ್ವಂತೆ ಇವಾಗ.
ಕರೆಂಟ್ ಇದ್ದಿದ್ರೆ ಇನ್ನೊಂಚೂರು ಬೆಳಕು ಇದ್ದಿರೋದು. ಸೊ ಇದು ಬಂದು ವೀಣೆ ಶೇಷಣ್ಣ ರೋಡು. ಅವ್ನು ಬೆವರಿಳಿಸ್ಕೊಂಡು ಮಧ್ಯಾಹ್ನ ಬಿಸಿ ಬಿಸಿ ಇಡ್ಲಿ ಸಾಂಬಾರು. ಸ್ವತಂತ್ರ ಹೋರಾಟಗಾರರ ಉದ್ಯಾನವನ ಇದೆ, ಮೈಸೂರು ಉದ್ಯಾನವನ. ಅದ್ರ ಎದುರುಗಡೆನೆ ಬರುತ್ತೆ. ಓಕೆ, ನಾನು ಇವನಿಂದ ಹೈಡ್ ಅಂಡ್ ಸೀಕ್ ಆಗ್ತಾ ಇದ್ದೀನಿ. ಮೈಸೂರು ಮಹಾನಗರ ಪಾಲಿಕೆ ಏನದು? ಅದೇ ಐ ರೆಡ್ ದಟ್. ಮೈಸೂರು ಮಹಾನಗರ ಪಾಲಿಕೆ ಅಂದ್ರೆ ಏನಮ್ಮ? ಐ ಡೋಂಟ್ ನೋ, ಐ ಜಸ್ಟ್ ರೆಡ್ ದಟ್. ಓಕೆ, ಗುಡ್, ಥ್ಯಾಂಕ್ ಯು. ಬಿಸಿ 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 ಉಪ್ಪಿಟ್ಟು ಹೌದಾ? ಹೋಗ್ತಾ ಇದೆ. ಹೌದು, ಉಪ್ಪಿಟ್ಟು, ಈರುಳ್ಳಿ, ಟೊಮೆಟೊ ಎರಡಿದೆ. ಬಿಸಿ ಬಿಸಿ ಆಗಿದೆ. ಮೆಣಸಿನ್ಕಾಯಿ ಕಾಣಿಸ್ತು, ಒಗ್ಗರಣೆಗೆ ಕಡಲೆಬೇಳೆ ಕಾಣಿಸ್ತು. ಉಪ್ಪಿಟ್ಟು ಚೆನ್ನಾಗಿದೆ. ಈಗ ಫ್ರೆಶ್ ಆಗಿ ಮಾಡ್ದಂಗೆ ಫ್ರೆಶ್ ಮಾಡ್ದಂಗಿದೆ. ಸಗದಾಗಿದೆ. ಬಿಸಿ ಬಿಸಿ ಇದೆ ಉಪ್ಪಿಟ್ಟು. ಉಪ್ಪಿಟ್ಟು ಪ್ರಿಯರಿಗೆ ಗೊತ್ತು. ಉಪ್ಪಿಟ್ಟು ಮಹಾತ್ಮೆ. ನನಗೂ ತುಂಬಾ ಇಷ್ಟ ಉಪ್ಪಿಟ್ಟು. ಓ, ಅಷ್ಟು ಬಿಸಿ ನೀಡ್ರಿ, ಹುಷಾರು. ಸಾಕಷ್ಟು ಬಿಸಿ ಇದೆ. ಶುಂಠಿ ಹಾಕಿದ್ದಾರೆ ಅನ್ಸುತ್ತೆ ಉಪ್ಪಿಟ್ಟು ಒಂಚೂರು. ಆ ಫ್ಲೇವರ್ ಸಗದಾಗಿದೆ. ಸ್ವೀಟ್ ಮೇಲಿದೆಯಾ? ಇಲ್ಲ, ಹುಳಿ ಮೇಲಿದೆ. ಯಾಕಂದ್ರೆ ಟೊಮೆಟೊ ಜಾಸ್ತಿ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ನಿಂಬೆಹಣ್ಣು? ಸೊ ಹುಳಿ ಮೇಲಿದೆ. ನಿಂಬೆಹಣ್ಣು ಫ್ಲೇವರ್ ಏನು ಬರಲಿಲ್ಲ ನನಗೆ. ಟೊಮೆಟೊ ಮೇಲಿದೆ. ಅಯ್ಯೋ, ಹುಳಿ ಮೇಲಿದೆ, ಟೊಮೆಟೊ, ಈರುಳ್ಳಿ ಇದೆ, ಬಿಸಿ ಬಿಸಿ ಇದೆ. ಇದು ಅಕ್ಕಿ ತರಿನಾ ರವೆನಾ ಇದು ಗೊತ್ತಿಲ್ಲ ನನಗೆ, ಅದು ನಂಗೆ ಗೊತ್ತಾಗಲ್ಲ. ರವೆ ರವೆ ನೋಡಕ್ಕೆ ನನಗೆ ಇಲ್ಲಿಂದ ಸಗರ ಇದೆ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ನನಗೆ ಗೊತ್ತಿರೋ ಯಾವ್ದು ಸ್ವೀಟ್ ಮೇಲೆ ಮಾಡಿಲ್ಲ ಇವರು. ಸಾಮಾನ್ಯ ಬ್ರಾಹ್ಮಣರದ್ದು ಇದೆಲ್ಲ ಸ್ವೀಟ್ ಮೇಲೆ ಇರುತ್ತೆ. ಹೌದೌದು, ಇದು ಹುಳಿ ಮೇಲಿದೆ. ಚಟ್ನಿ ಚೆನ್ನಾಗಿದೆ. ಇದು ಕಡಲೆಬೇಳೆ ಚಟ್ನಿ, ಖಾರ ಆ ಥರನೇ ಇದೆ. ಹಾ ಅಲ್ವಾ? ಹೌದು, ಹಾ ಹೌದು. ಸಾಂಬಾರ್ ಕೂಡ ಸ್ವೀಟ್ ಮೇಲೆ ಇರಲಿಲ್ಲ, ಚಟ್ನಿ ಕೂಡ ಖಾರವಾಗೇ ಇದೆ. ಉಪ್ಪಿಟ್ಟು ಅಷ್ಟೇ ಹೇಳ್ತಾ ಇದ್ದೀರಲ್ಲ. ಉಪ್ಪಿಟ್ಟು ಕೂಡ ಅಷ್ಟೇ. ಚಟ್ನಿ ಒಂದು ಉಪ್ಪಿಟ್ಟು ಚೆನ್ನಾಗಿದೆ. ಗೊತ್ತಾಗ್ತಾ ಇದೆ ನೀವು ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು, ಚಟ್ನಿ, ಶೆಕೆಗೆ ಇದು ಇಳಿತಾ ಇದೆ. ಉಪ್ಪಿಟ್ಟು ಎಷ್ಟಿರ್ಬೋದು ಗೊತ್ತಿಲ್ಲ. ಕೇಸರಿ ಬಾತ್ 35 ಕಾಣಿಸ್ತಾ ಇದೆ, ನೋಡೋಣ. ಇಲ್ಲಿ ಕರೆಂಟ್ ಇಲ್ಲ ಇವತ್ತು, ಬಟ್ ಸಗದ ಇದೆ. ನನ್ನ ಕಡೆಯಿಂದ ಟಿಕ್ಕು, ಉಪ್ಪಿಟ್ಟು ಆ್ಯಂಡ್ ಚಟ್ನಿ ಎರಡು ಒಟ್ಟಿಗೆ ತಿಂದರೆ ಸೂಪರ್. ಬಟ್ ಕರೆಂಟ್ ಇದ್ರು ಇಲ್ಲಿ ಮೇಲೆ ಫ್ಯಾನ್ ಇಲ್ಲ. ಓ, ಓಕೆ 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 ಓಕೆ. ನಾನು ಅನ್ಕೊಳ್ತಾ ಇದ್ದೆ ಕರೆಂಟ್ ಇದ್ದಿದ್ರು ಡಿಫ್ರೆನ್ಸ್ ಏನಪ್ಪ ಆಗಿರೋದು ಅಂತ. ಕೂಲರ್ ಇದೆ, ಬಟ್ ನಮ್ಮ ಕೂಲರ್ ಇದ್ದಿದ್ದು ಸೌಂಡ್ ಜಾಸ್ತಿ ಬಂದಿರೋದು ಬಿಡಿ. ಬಟ್ ನಂಗೆ ಗೊತ್ತಿಲ್ಲ ಈ ಸತಿ ಮೈಸೂರಲ್ಲಿ ಎಷ್ಟು ಬಿಸಿಲು. ಬ್ಯಾಂಗ್ಳೂರ್ ಕೂಡ ಬಿಸಿಲಿದೆ, ಬಟ್ ಮೈಸೂರಿಗೆ ಇವತ್ತು ಬಂದಾಗಿಂದ ಬೆಳಗ್ಗೆ 9 ಗಂಟೆಗೂ ಬಿಸಿಲು. ಬೆಂಗಳೂರಿಗಿಂತ ಜಾಸ್ತಿ ಇದೆ ಅನಿಸುತ್ತೆ ಟೆಂಪರೇಚರ್. ಸಖತ್ ಬಿಸಿಲಿದೆ. ಚೆನ್ನಾಗಿದೆ ರೀ, ಉಪ್ಪಿಟ್ಟು ಸಗದಾಗಿದೆ. ಶ್ರೀ ರಾಘವೇಂದ್ರ ಟಿಫನೀಸ್ದು ಮೆನು ಹೇಳ್ತಾ ಇದ್ದೀನಿ ನನಗೆ. ತಿಂಡಿಗಳ ವಿವರ: ಕೇಸರಿ ಬಾತ್ 35, ಚೌಚೌ ಬಾತ್ 50, ರೈಸ್ ಬಾತ್ 45, ಮೊಸರನ್ನ 45, ಉಪ್ಪಿಟ್ಟು 35, ಇಡ್ಲಿ 2ಕ್ಕೆ 40, ಉದ್ದಿನ ವಡೆ 2ಕ್ಕೆ 40, ಮಸಾಲೆ ವಡೆ ಗೊತ್ತಿಲ್ಲ, ರಾಗಿ ಮಾಲ್ಟ್ 20, ಕಾಫಿ ಟೀ ಹಾಲು 20. ನೋಡಿ, ದಿನಾಂಕ 2ರಿಂದ 5ರವರೆಗೆ 3 ದಿನಗಳ ಹೋಟೆಲ್ ರಜೆ. ಮೇ ಓ ಅಡ್ವಾನ್ಸ್ ಆಗಿ ಹಾಕಿದ್ದಾರೆ ಬೋರ್ಡ್, ವಿಚ್ ಇಸ್ ಗುಡ್. ಯಾಕಂದ್ರೆ ರೆಗ್ಯುಲರ್ ಆಗಿ ಬರೋರು ಇದನ್ನ ನೋಡ್ತಿದ್ರೆ ರೆಗ್ಯುಲರ್ ಆಗಿ ಬರೋರು ತುಂಬಾ ಜನ ಇದ್ದಾರೆ ಅನ್ಸುತ್ತೆ. ಎವ್ರಿ ಡೇ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಈ ತರ. ಸೊ ಹಾಗಾಗಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ನೀಟಾಗಿ ಹಾಕ್ಬಿಟ್ಟಿದ್ದಾರೆ ಅವರು. ಏನಕ್ಕೆ ಸರ್ ಮಸಾಲೆ ವಡೆಗೆ ಡ್ಯಾಶ್ ಹಾಕಿಲ್ಲ ನೀವು? ಈಗ ಮಾಡ್ತಾ ಇಲ್ಲ ಅಂತನಾ? ಸರಿ, ರಾಗಿ ಮಾಲ್ಟ್ ಇಡೀ ದಿನ ಸಿಗತ್ತಾ? ಅದೇ ತರ ರಾಗಿ ಮಾಲ್ಟ್. ಓಕೆ ಓಕೆ. ಬಿಸಿಬೇಳೆ ಬಾತ್ ಇರೋದು ಇವತ್ತು? ರೈಸ್ ಬಾತ್ ಅಂದ್ರೆ ಅದು ಬೇರೆ ಇರುತ್ತಾ? ರೈಸ್ ಬಾತ್ ಅಂದ್ರೆ ದಿನಕ್ಕೂ ಒಂದೊಂದು ದಿನ ಒಂದೊಂದು. ಮಂಡೇ ವೆಜಿಟೇಬಲ್ ಬಾತ್, ಮಂಗಳವಾರ ವಾಂಗಿ ಬಾತ್, ಬುಧವಾರ ಕ್ಯಾಬೇಜ್, ಗುರುವಾರ ದಂಟಿನ ಸೊಪ್ಪಿನ ಬಾತ್. ದಂಟಿನ ಸೊಪ್ಪಿನ ಬಾತ ಗುರುವಾರನ? ಅಯ್ಯೋ ಛೇ, ಇದ್ಯಾವ್ದೋ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ದಂಟಿನ ಸೊಪ್ಪಿನ ಬಾತು. ನಾವು ಸ್ಟಾರ್ಟ್ ಆದಾಗಿಂದಲೂ ಎಲ್ಲ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾರೆ. ಹೌದು, ದಂಟಿನ ಸೊಪ್ಪಿನ ಬಾತ್. ದಂಟಿನ ಸೊಪ್ಪಿನ ಬಾತೆ ಕೇಳಿಲ್ಲ ನಾನು. ಎಲ್ಲಿ ಗುರುವಾರ, ನಾವು ಬುಧವಾರ ಬಂದ್ಬಿಡಿದೀವಲ್ಲ. ಫ್ರೈಡೇ ಇದು ಅದು ಆಪ್ಷನಲ್. ಒಂದೊಂದ್ ದಿನ ಯಾವ ಸೀಸನ್ ಇರ್ತದೆ ಅದು. ಇವಾಗ ಕ್ಯಾಬೇಜ್, ಹೂಕೋಸು, ಗೋಬಿ ಮತ್ತೆ ಆಲೂ ಗೋಬಿಗೆ ಓಕೆ ಓಕೆ. ಮತ್ತೆ ವೆಜಿಟೇಬಲ್ ಬಾತು ಸಾಟರ್ಡೆ.
ಹಾ. ಸಂಡೇ ಬರೀ ಇಡ್ಲಿ ವಡೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿ ಕ್ಲೋಸ್ ಮಾಡ್ತೀವಿ. ಹಾ ಟೈಮಿಂಗ್ ಇವಾಗ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಸಂಡೇ ಫುಲ್ ಕ್ಲೋಸ್ ಮಾಡ್ತೀವಿ. ಸಂಡೇ ಪೂರ್ತಿ ಕ್ಲೋಸ್ ಮಾಡ್ತಾರೆ. ನಿಮ್ಮಲ್ಲಿ ಬಿಸಿಬೇಳೆ ಬಾತ್ ಜಾಸ್ತಿ ಮೂವಿಂಗ ಅಥವಾ ಮೊಸರನ್ನ ಜಾಸ್ತಿ ಮೂವಿಂಗ್? ಯಾಕಂದ್ರೆ ಬಿಸಿಬೇಳೆ ಬಾತ್ ಆಲ್ಟರ್ನೇಟಿವ್ ಡೇಸ್. ಬಿಸಿಬೇಳೆ ರೈಸ್ ಬಾತ್ ಡೈಲಿ ಸಿಗ್ತವೆ ಒಂದೊಂದು. ಬಿಸಿಬೇಳೆ ಬಾತ್ ಮತ್ತೆ ಪೊಂಗಲ್ ಆಲ್ಟರ್ನೇಟಿವ್ ಡೇಸ್. ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಬಿಸಿಬೇಳೆ ಬಾತ್. ಮಂಗಳವಾರ, ಗುರುವಾರ, ಶನಿವಾರ ಪೊಂಗಲ್. ಓ ಸರಿ ಸರಿ. ನಾಳೆ ಪೊಂಗಲ್ ಇರ್ತದೆ. ಓಕೆ, ಸೊ ಇವತ್ತು ನಮಗೆ ಬಿಸಿಬೇಳೆ ಬಾತ್ ಇರುತ್ತೆ ಅಂದ್ರೆ ಬಿಸಿಬೇಳೆ ಬಾತ್ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ ತನಕ ಸಿಗ್ತದೆ. ಓ ಸಂಜೆ ಮೇಲೆ ಇರೋವಾ? ಸಂಜೆ ಅದೇ ನಾನು ಹೇಳಿದ್ನಲ್ಲ ಎಲ್ಲ ಟೈಮಿಂಗ್ಸ್. ಬೆಳಗ್ಗೆ 6 ಗಂಟೆಗೆ ನಿಮಗೆ ಇಡ್ಲಿ ವಡೆ ಉಪ್ಪಿಟ್ಟು ಕೇಸರಿ ಬಾತು ಮತ್ತೆ ಒಂದು ರೈಸ್ ಐಟಮ್. ಒಂದಿನ ಬಿಸಿಬೇಳೆ ಬಾತು, ಒಂದಿನ ಪೊಂಗಲ್ ಸಿಗ್ತದೆ. ಅದು 10:30 ಮೇಲೆ ರೈಸ್ ಬಾತು ಮೊಸರನ್ನ. ಮತ್ತೆ ಉಪ್ಪಿಟ್ಟು ಕೇಸರಿ ಬಾತು ಮಧ್ಯಾಹ್ನ 1:30 ಶುರು ಆದ್ರೆ ಸಾಯಂಕಾಲ ತನಕ ರನ್ನಿಂಗ್ ಇರ್ತದೆ. ಸೊ ಫ್ರೆಶ್ ಬ್ಯಾಚ್ ಮತ್ತೆ ಉಪ್ಪಿಟ್ಟು ಆಗ್ತಾ ಇರುತ್ತೆ. ಮಾಡ್ತಾರೆ. ಹಾ ನೈಸ್ ನೈಸ್. ಓಕೆ ಸರ್. ಹಾಫ್ ಬಿಸಿಬೇಳೆ ಬಾತ್, ಹಾಫ್ ಮೊಸರನ್ನ. ರೈಸ್ ಬಾತ್ಗಳು ಮಾತ್ರ ನಿಮಗೆ ಹಾಫ್ ಸಿಗುತ್ತೆ. ಫುಲ್ ಬೇಕು ಅಂದ್ರೆ 45, ಅರ್ಧ ಅಂದ್ರೆ 30. ಓಕೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಚಿಕ್ಕ ಚಿಕ್ಕ ಪ್ಲೇಟ್ ಆಕ್ಚುಲಿ. ಸೊ ಬಿಸಿಬೇಳೆ ಬಾತು ಪ್ರಶಾಂತಿಗೆ ವಿತ್ ಚಟ್ನಿ, ಮೊಸರನ್ನ ನನಗೆ ಈ ಶೆಕೆಗೆ ಬಿಸಿಲಿಗೆ ಮೊಸರನ್ನ. ಇಲ್ಲಿ ಬೂಂದಿ ಕೊಡಲ್ವಂತೆ, ನಾನು ಅದೇ ಕೇಳಿದೆ ಬೂಂದಿ ಅಥವಾ ಏನಾದ್ರು ಹಾಕ್ತೀರಾ ಅಲ್ಲಿ ಅಂತ. ಸೊ ಮೇ ಬಿ ಪ್ರಶಾಂತ್ ಮತ್ತೆ ಆಲ್ ಆಫ್ ಡಿಸಪಾಯಿಂಟ್ ಆದ್ರೆ ಗೊತ್ತಿಲ್ಲ ನನಗೆ. ಚಟ್ನಿ ಬೇಕು ಅಂತ ಇದ್ದ, ಸೊ ಅವನಿಗೆ ಓಕೆ, ಈಸ್ ಹ್ಯಾಪಿ. ನನಗೆ ಬೂಂದಿ ಇದ್ರೆ ನಾನು ನೆಕ್ಸ್ಟ್ ಲೆವೆಲ್. ಸೊ ಬಿಸಿಬೇಳೆ ಬಾತ್ಗೆ ಚಟ್ನಿ ಕಾಂಬಿನೇಷನ್, ಅವನಂತೂ ಚಟ್ನಿ ಫುಲ್ ಇಷ್ಟ ಆಗಿ ಚಟ್ನಿ ಕೊಡ್ತಾರ ಕೇಳು ಅಂತ ಇದ್ದ. ಸೊ ಅಲ್ಲಿದೆ. ಸೊ ಫಸ್ಟ್ ಬಿಸಿಬೇಳೆ ಬಾತ್ ಟ್ರೈ ಮಾಡಲಿ, ಅವರು ಬಿಸಿ ಇದೆ. ಆಮೇಲೆ ನಾನು ಕೂಲ್ ಆಗಿ ಮೊಸರನ್ನ ತಿಂತೀನಿ. ಓಕೆ, ಎಷ್ಟು ಎಕ್ಸ್ಟ್ರಾ ಅದಕ್ಕೆ? ಹಾ 10 ರೂಪಾಯಿ ಕರೆಕ್ಟ್. ನೋಡಿ ಪಾಪ ಅವ್ನು ಹೇಳ್ತಾ ಇದ್ದ ತುಪ್ಪ ಇಲ್ಲಿ ಯಾವ್ದಕ್ ಬೇಕಾದ್ರೂ ಕೇಳಿ ಹಾಕಿಸ್ಕೋಬಹುದಂತೆ. ಇಡ್ಲಿ, ಉಪ್ಪಿಟ್ಟು. ಓ ಸೂಪರ್. ನೋಡಿ, ಸೊ 10 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕ್ಬಿಟ್ರು. ಓ ಹೌದಾ? ಓ ಸೂಪರ್ ಇದೆ. ಇದು ನೆಕ್ಸ್ಟ್ ಲೆವೆಲ್ಗೆ ನಮ್ಗೆ ತಗೊಂಡು ಹೋಗೋದು. ಹಾ ನೋಡಿ, ತುಪ್ಪದ ಒಂದು ಸಣ್ಣ ಪಾಂಡ್, ತುಪ್ಪದ ಪಾಂಡ್ ಇದೆ ಇಲ್ಲಿ. ಅದರಿಂದ ತುಪ್ಪ ತಗೊಳ್ಬೇಕು, ಹಿಂಗೆ ಹಾಕಬೇಕು. ಬಿಸಿಬೇಳೆ ಬಾತು ಬಿಸಿ ಬಿಸಿ ಆಗಿದೆ, ನೋಡೋಣ. ಸಗದಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಈಗ ಪಾಂಡನ್ನ ಹೊಡೆದೆ, ಫುಲ್ ಬಿಸಿಬೇಳೆ ಬಾತ್ನ ಮಿಕ್ಸ್ ಮಾಡಿದೆ. ಅಯ್ಯೋ ಸರಿ ಸರಿ. ಮಿಕ್ಸ್ ಮಾಡೋಣ ಅನ್ಕೊಂಡೆ. ಇದೆ ಈ ಕಡೆ ಒಂಚೂರು ಪಾಂಡ್ ಇದೆ. ಏನ್ ಗೊತ್ತಾ, ಈ ಹೋಟೆಲ್ ನೋಡ್ತಾ ಇದ್ರೆ ರೂಪಾ ಹೇಳ್ದಂಗೆ ಓಲ್ಡ್ ವೈಬ್ಸ್. ಈಗ ಚೆನ್ನಾಗೆ AC ಹಾಕಿ, ತುಂಬಾ ಟೈಲ್ಸ್ ಹಾಕಿ, ಲೈಟ್ ಎಲ್ಲ ಹಾಕಿರುವಂತ ರೆಸ್ಟೋರೆಂಟ್ಗಳು ಸಾಕಷ್ಟು ಇರುತ್ತೆ, ಸಾಕಷ್ಟು ಸಿಗುತ್ತೆ ಎಲ್ಲ ಕಡೆ. ಈ ಓಲ್ಡ್ ವೈಬ್ಸ್ ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಸೂಪರ್. ಈಗ ನೋಡಿ, ಇಲ್ಲಿಂದ ನೋಡ್ತಾ ಇದ್ರೆ ಯಾವ್ದೋ ಮನೇಲಿ ನಿಂತ್ಕೊಂಡು ಕಿಟಕಿ ಆಚೆ ನಿಂತ್ಕೊಂಡು ನೀಟಾಗಿ ನಾವು ಈ ಗ್ರಿಲ್ ಎಲ್ಲ ಗೊತ್ತಾಗುತ್ತೆ ನೋಡಿ. ಓಲ್ಡ್ ವೈಬ್ಸ್ ನೀಟ್ ಆಗಿದೆ. ಆಮೇಲೆ ಈ ಪೇಂಟ್ ಇದೆಯಲ್ಲ, ಇದೊಂಥರ ಈ ಗ್ರೇ ಕಲರ್ ಎಲ್ಲ ಪೇಂಟು. ಮುಂಚೆ ಈ ಆಯಿಲ್ ಪೇಂಟ್, ಗ್ರೇ ಅಂಡ್ ಪಿಂಕು ಮತ್ತೆ ಈ ಆಯಿಲ್ ಪೇಂಟ್ಗಳೆಲ್ಲ ಮುಂಚೆ ಎಲ್ಲ ಮನೇಲಿ ಮಾಡೋರು. ಸೊ ಇದನ್ನೆಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ತಟ್ಟೆ ನೋಡಿದ್ರೆ ಸಗದಾಗಿದೆ. ಈ ತಟ್ಟೆಯಲ್ಲಿ ಬಿಸಿಬೇಳೆ ಬಾತು, ತುಪ್ಪ ಅಂಡ್ ಚಟ್ನಿ. ಚೆನ್ನಾಗಿದೆ. ಸೊ ಇವರು ತರಕಾರಿಗಳಿದೆ, ಕ್ಯಾರೆಟ್ ಇದೆ, ಆಮೇಲೆ ಹುರ್ಲಿಕಾಯಿದು ಇದು ಕಾಣಿಸ್ತು, ಕರ್ಬೇವಿನ ಸೊಪ್ಪಿದೆ, ಈರುಳ್ಳಿ, ಟೊಮೆಟೊ, ಆಮೇಲೆ ಆಲೂಗಡ್ಡೆ, ಸಾಕಷ್ಟು ತರಕಾರಿಗಳಿದೆ. ಏನಂದ್ರೆ ಇವ್ರದ್ದು ಒಂಥರ ಪ್ರೊಫೆಷನಲ್ ಆಗಿ ಟೈಮ್ ಫಿಕ್ಸ್ ಆಗೋಗಿದೆ. ಬೆಳಗ್ಗೆ 6 ಗಂಟೆಗೆ ಸಾಕಷ್ಟು ಕಡೆ ಈಗ ನೋಡ್ತಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಟ್ಲು ರೆಡಿ ಆಗಿರೋಂಥ ಕಾಣಿಸೋದೇ ಇಲ್ಲ. ಸೊ ಇವರು ಬೆಳಗ್ಗೆ 6 ಗಂಟೆಗೆ ಇಡ್ಲಿ ವಡೆ ಎಲ್ಲ ರೆಡಿ ಇರುತ್ತೆ. ನೆಕ್ಸ್ಟ್ ಬ್ಯಾಚ್ ರೈಸ್ ಬಾತು, ಮಧ್ಯಾಹ್ನ 1:30ಗೆ ಉಪ್ಪಿಟ್ಟು ಅಂತ ಇದ್ರು. ಸೊ ಒಂದೊಂದು ಟೈಮಿಂಗ್ ಇಟ್ಕೊಂಡ್ಬಿಟ್ಟಾರೆ. ಬೆಳಗ್ಗೆನೂ ಉಪ್ಪಿಟ್ಟು ಸಿಗತ್ತಾ? ಮಧ್ಯಾಹ್ನ ಮತ್ತೆ 1:30ಗೆ ಫ್ರೆಶ್ ಬ್ಯಾಚ್ ಇನ್ನೊಂದು ರೆಡಿ ಆಗುತ್ತೆ. ಸೊ ಒಂದೊಂದು ಟೈಮ್ ಪ್ರಕಾರ ಮುಗಿದಂಗೆ ಅವರು ಹೊಸದು ಮಾಡ್ತಾ ಇದ್ದಾರೆ. ಸಗದಾಗಿದೆ, ಸೂಪರ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಈಗ ನನ್ನ ಸರದಿ ಕೂಲ್ ಮೊಸರನ್ನ ಇನ್ ದಿಸ್ ಹಾಟ್ ವೆದರ್. ಉಪ್ಪಿನಕಾಯಿ ಹಾಕಿಸ್ಕೊಂಡಿದ್ದೀನಿ ಇದಕ್ಕೆ. ತುಂಬ್ರಿ ಹೋಗ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಫ್ಯಾನ್ಸಿ ಒಗ್ಗರಣೆ ಇಲ್ಲ, ಅಂದ್ರೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ಬೋದು. ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿದೆ ಅಷ್ಟೇ. ಒಂಥರ ಈ ಪ್ರಸಾದದಲ್ಲಿ, ದೇವಸ್ಥಾನ ಪ್ರಸಾದದಲ್ಲಿ ಇರುತ್ತಲ್ಲ ಆ ತರ ಸಾಸಿವೆ, ಅದು ದಪ್ಪ ಸಾಸಿವೆ ಒಗ್ಗರಣೆ ಹಾಕಿದ್ದಾರೆ. ಸೊ ಅಲ್ಲೊಂದು ಇಲ್ಲೊಂದು ದಪ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಜೀರಿಗೆ, 1-2 ಕಾಣಿಸ್ತಾ ಇದೆ. ಈ ಹೋಟ್ಲ್ ಓಪನ್ ಆಗಿ 50-45 ವರ್ಷ ಆಯ್ತಂತೆ. ಹೌದು, 48ನೇ ವರ್ಷ ಇದು.
ಲಿಟ್ರಲಿ ಪ್ರಸಾದದ ಮೊಸರಣ್ಣನೇ. ಹೌದಾ? ಶುಂಠಿ ಫ್ಲೇವರ್ ಬಂತು ಅನ್ಸತ್ತೆ ನಿನಗೆ? ಶುಂಠಿನ ಇಲ್ಲ ಇಲ್ವಾ? ಶುಂಠಿ ಬರಲಿಲ್ಲ ನನಗೆ. ಬಟ್ ಇದೊಂಥರ ಪ್ರಸಾದದ ಘಮ ಇದೆ ಇದರಲ್ಲಿ. ನಂಗಂತೂ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ನಪ್ಕೊ ಬರ್ತಾರೆ. ಕರ್ಪೂರ ಗಿರ್ಪೂರ ಹಾಕಿದಾರ? ಇಲ್ಲ, ಏನೂ ಇಲ್ಲ. ಮೊಸರನ್ನೇ ಕೋಟೆ ವೆಂಕಟರಮಣ ಸ್ವಾಮಿ ಜ್ಞಾಪಿಸ್ತಾ ಇದೆ ನನಗೆ. ಅಲ್ಲಿ ಸಿಗ್ತಾ ಇದ್ದ ಮೊಸರನ್ನ ಪ್ರಸಾದ ಜ್ಞಾಪಕ ಬರ್ತಿದೆ ನನಗೆ. ಲಿಟ್ರಲಿ ಹಂಗೆ ಅನ್ನಿಸ್ತಿದೆ. ನಿಂಬೆಕಾಯಿ ಉಪ್ಪಿನಕಾಯಿ ಅನ್ಸುತ್ತಿದ್ದು ನನ್ನ ಫೇವ್ರೇಟ್ ಉಪ್ಪಿನಕಾಯಿ. ನಿಂಬೆಕಾಯಿ ಹೆರಳೆಕಾಯಿ ನಂಗೆ ತುಂಬ ಇಷ್ಟ. ಪ್ರಶಾಂತ್ಗೆ ಅಷ್ಟು ಇಷ್ಟ ಆಗಲ್ಲ ಅದು. ಕರೆಂಟ್ ಬಂತು. ವಿತ್ ಉಪ್ಪಿನಕಾಯಿ ಸಾದ ಇದೆ. ಕರೆಂಟ್ ಬಂತು. ಕೂಲರ್ ಆನ್ ಆಯ್ತು. ಸೌಂಡ್ ಪ್ರಾಬ್ಲಮ್ ಆಗಿತ್ತು ಇವಾಗ. ಹೋಗ್ಲಿ ಪರವಾಗಿಲ್ಲ, ಗಾಳಿ ಬೀಸಿದ್ರೆ ಸಾಕೀಗ. ಮೊಸರನ್ನ ತಿಂದು ದೇಹ ತಂಪಾಗ್ತಿದ್ದಾಗೇನೆ ಕೂಲರು ಆನ್ ಆಯ್ತು. ಸ್ವಲ್ಪ ಸಮಾಧಾನ. ಚೆನ್ನಾಗಿ ಮೊಸರನ್ನ ಏನು ಅದ್ಭುತವಾಗಿ ಹೇಳೋವಂಥದ್ದು ಏನಲ್ಲ, ಆದರೆ ನಿಮಗೆ ಆ ಮಾಡುವಂಥ ಇದೇನೇ ಇರುತ್ತಲ್ವಾ, ಅದೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಹಾಕ್ತಾರೋ ಅದನ್ನು ಹಿತಮಿತವಾಗಿ ಹಾಕಿದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಇದು ಬಂದು ವೀಣೆ ಶೇಷಣ್ಣ ರೋಡು. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ತೆಗೆದಿರುತ್ತೆ. ನೋಡಿ, 6 ಗಂಟೆ ಸಾಯಂಕಾಲ ಕ್ಲೋಸ್. ಹೌದು, ಡಿಫ್ರೆಂಟ್ ಟೈಮಿಂಗ್ಸ್ ಅಲ್ವಾ? 6 to 6. ಬೆಳಗ್ಗೆ ಬೇಗ ಬರ್ಬೇಕಲ್ಲ, ಕರೆಕ್ಟ್. ಸೊ ಹಾಗಾಗಿ ಸಾಯಂಕಾಲ ಬೇಗ ಮುಚ್ತಾರೆ ಅನ್ಸುತ್ತೆ. ಅಂಡ್ ಇವ್ರದ್ದು ಊಟ ಕಾನ್ಸೆಪ್ಟೇ ಇಲ್ವಲ್ಲ, ತಿಂಡಿ ಐ ಥಿಂಕ್ ಇಟ್ ಇಸ್ ಫೈನ್. ಆಮೇಲೆ ಇವಾಗ ಗ್ಯಾಸ್ ಪ್ರಾಬ್ಲಮ್ ಇಂದ ಭಾನುವಾರ ರಜೆ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಾಂದ್ರೆ ಅರ್ಧ ದಿನ ಓಪನ್ ಇರ್ತಿತ್ತಂತೆ. ಅಂಡ್ ಏನೋ ಹೇಳಕ್ ಬಂದೆ ನಾನು, ಮರ್ತೋಯ್ತು. ತಿಂಡಿಗಳು ಅಂದಾಗ ಏನೋ ಹೇಳಕ್ ಬಂದೆ. ಅಂದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಇದ್ದವರು ಬೆಳಗ್ಗೆ ಬೇಗ ಬಂದು ಡಬ್ಬಿ ಹಾಕ್ಸ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ? ಬೆಸ್ಟ್. 6 ಗಂಟೆಗೆ ತೆಗ್ದಿರುತ್ತೆ ಅಂದ್ರೆ, ಅಂಡ್ 6 ಗಂಟೆಗೆ ಇವ್ರು ತೆಗೆಯೋದ್ರಿಂದ ರೆಗ್ಯುಲರ್ ಕಸ್ಟಮರ್ಸೇ ಜಾಸ್ತಿ ಬರೋದು. ಹೌದು, ಅಂದ್ರೆ ಆಮೇಲೆ ಇದು ಲೋಕಲ್ ಲೈಟ್ ಅಲ್ಲೇ ತುಂಬಾ ಫೇಮಸ್ ಅನ್ಸುತ್ತೆ. ಬಿಕಾಸ್ ಲೋಕಲ್ಸ್ ನಾನು ನೋಡ್ತಾ ಇರೋ ಹಾಗೆ ಇಲ್ಲ ಲೋಕಲ್ಸೇ ಬಂದು ತಿಂಡಿ ಎಲ್ಲ ತಿಂತಾ ಇರೋದು. ಸೊ ಹಾಗಾಗಿ ಲೋಕಲ್ಸ್ ಮಧ್ಯದಲ್ಲೇ ಫೇಮಸ್ ಇದು ಅನ್ಸುತ್ತೆ. ಸೊ ನೀವು ಎಷ್ಟು ಜನ ಇದನ್ನ ನೋಡಿದೀರಾ ಅಥವಾ ತಿಂದಿದ್ದೀರಾ, ಟೇಸ್ಟ್ ಮಾಡಿದೀರಾ ಅಂತ ಇತ್ತು ಅಂದ್ರೆ ಹೇಳಿ. ಮೈಸೂರವ್ರು ಬಿಟ್ಟು ಬೆಂಗಳೂರವರು ಯಾರಾದ್ರು ಇಲ್ಲಿ ಬಂದು ತಿಂದಿದ್ದೀರಾ ಕಮೆಂಟ್ ಮಾಡಿ. ಇಲ್ಲಿ ದೋಸೆಗಳು ಸಿಗಲ್ಲ. ನಂಗೆ ಗೊತ್ತಿರೋ ಕಾಫಿ ಟೀ ಇದೆ. ಕಾಫಿ ಟೀ ಇತ್ತು, ಬೋರ್ಡ್ ಅಲ್ಲಿ ಇತ್ತು. ದೋಸೆಗಳಿಲ್ಲ. ಕೇಸರಿ ಬಾತ್ ಕರೆಂಟ್ ಬಂತು, ಇವಾಗ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಈಗ ಅಂಜನ್ ಅವರು ಬ್ರೈಟ್ ಆಗಿ ಕಾಣಿಸ್ತಾ ಇದಾರೆ ನಮ್ಗೆ. ಚಕ್ಲಿ ಎಲ್ಲ ನೀವು ತರ್ಸೋದಾ ಸರ್? ನೀವು ಮಾಡೋದಲ್ಲ? ಚಕ್ಲಿ ಕೊಡ್ಬೇಡ ಯೂಟ್ಯೂಬ್ಗೆ ಸರ್. ನಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ಗೆ ನಾನು ಈ ಬಿಸಿಲಿನ ಬೇಗೆಗೆ ಕಾಫಿ ಬೇಡ ಅಂತ ಇದ್ದೆ. ಪ್ರಶಾಂತ್ ಕಾಫಿ ತಗೋಣ ಅಂದ್ರು. ಆಮೇಲೆ ಕಾಫಿ ನೋಡಿದೆ, ಮನ್ಸಾಗ್ಲಿಲ್ಲ, ಕಾಫಿ ತಗೊಂಡೆ. ಯಾರು ಮೊನ್ನೆ ವಿಡಿಯೋ ಕೇಳಿದ್ರು ನನಗೆ ಮೊಸರನ್ನ ತಿಂದ್ಮೇಲೆ ಕಾಫಿನ ಅಂತ. ನಾವಂತೂ ಯಾವ್ದಾದ್ಮೇಲಾದ್ರೂ ಕಾಫಿ ರೆಡಿ. ಕಾಫಿ ಎನಿ ಟೈಮ್ ಎನಿವೇರ್. ಆಕ್ಚುಲಿ ಒಳ್ಳೆ ಕಾಫಿ ಆಗಿರ್ಬೇಕಾದ್ರೆ ನೋಡಿ, ಕಾಫಿ ಜೊತೆ ಚಕ್ಲಿ ಕೊಡ್ಬೇಡಿ. ಇದು 2 ಚಕ್ಲಿಗೆ 5 ರೂಪಾಯಿ ಅಂತೆ. ಕೊಡ್ಬೇಡ ಗೊತ್ತಿಲ್ಲ ನನಗೆ, ಕೇಳಲಿಲ್ಲ. ನೋಡಿ, ಒಂಥರ ಹಿಂದಿನ ಕಾಲದ ವೈಬ್ಸ್ ಅಷ್ಟೇ ಅಲ್ಲ, ಹಿಂದಿನ ಕಾಲದ ಬೆಲೆಗಳು ಸ್ವಲ್ಪ ಕಾಣಿಸ್ದಂಗ ಆಗತ್ತೆ ಅಲ್ವಾ? ಆಹಾ, ಸಖತ್ತಾಗಿದೆ ಕಾಫಿ. ಗೊತ್ತಾಗ್ತಾ ಇದೆ. ಹಾ, ಸಖತ್ತಾಗಿದೆ. ನನಗೆ ಇದರಲ್ಲೆಲ್ಲ ನನಗೆ ತುಂಬ ಇಷ್ಟ ಆಗಿದ್ದು ಅಂದ್ರೆ ಇವತ್ತು ಇಲ್ಲಿ ಉಪ್ಪಿಟ್ಟು ಟಾಪ್ 1 ಆಯ್ತಾ. ನನ್ಗೆ ಇಷ್ಟ ಆದ್ರೆ ಚಟ್ನಿ, ಆಯನ್ ಚಟ್ನಿ, ಆಮೇಲೆ ಇಡ್ಲಿ, ಆಮೇಲೆ ಬಿಸಿಬೇಳೆಬಾತ್. ಮೊಸರನ್ನ ಬಿಸಿಬೇಳೆಬಾತ್ ಇಕ್ಕೊಳ್ಬಿಡಿ. ಮೊಸರನ್ನ ಓಕೆ, ನಾವೇನು ಎಕ್ಸ್ಟ್ರಾ ಅಂದರೆ ಟ್ಯಾಲೆಂಟ್ ತುಂಬ ಏನು ಉಪಯೋಗಿಸಲ್ಲ ಅಂತ ನೀವು ಹಂಗೆ ಕನ್ಸಿಡರ್ ಮಾಡೋದಿತ್ತು ಅಂದರೆ ಬಿಸಿಬೇಳೆಬಾತು ಆಮೇಲೆ ಮೊಸರನ್ನ ಅನ್ಕೋಬೋದು. ಲಾಸ್ಟಲ್ಲಿ ಸಾಂಬಾರು. ಓಕೆ, ವಡೆ. ವಡೆ ಲಾಸ್ಟು. ಮೇ ಬಿ ಬಿಸಿಯಾಗಿ ವಡೆ ಇದ್ದಿದ್ರೆ ಅದರದ್ದು ಔಟ್ಪುಟ್ ಬೇರೆ ಅಥವಾ ನಮ್ಮ ರಿಸಲ್ಟ್ ಬೇರೆ ಇದ್ದಿರೋದೇನೋ. ಸೊ ಅನ್ಫಾರ್ಚುನೇಟ್ಲಿ ಈ ಥರ ಚಿಕ್ಕ ಜಾಗಗಳಲ್ಲಿ ಅದೊಂದು ಲಿಮಿಟೇಷನ್ ಇರುತ್ತೆ ಅಲ್ವಾ. ಪ್ರತಿ ಸಲ ಮಾಡಿ ಕೊಡೋದು ವಡೆ ಕಷ್ಟ ಆಗ್ಬೋದು. ಬಟ್ ಹಾಗೆ ನೋಡಕ್ ಹೋದ್ರೆ ಬೇರೆ ಎಲ್ಲ ಐಟಮು ಬಿಸಿ ಆಗಿತ್ತು. ಹೌದು, ಕರೆಕ್ಟ್, ಚೆನ್ನಾಗಿತ್ತು. ಎಷ್ಟೋ ಕಡೆ ನಿಮಗೆ ಒಂದು ಸ್ವಲ್ಪ ಟೈಮ್ ಆಗೋದ್ರೆ ಆರೋಗಿರುತ್ತೆ. ಕರೆಕ್ಟ್. ಈಗ ಕಾಫಿನ ಅವ್ರಿಗೆ ಕೊಡ್ತಾ ಇದ್ದೀನಿ, ಚಕ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಕೋಡ್ಬಳೆ ಪ್ರಶಾಂತದು.
ಚಕ್ಲಿ ನಾನು ನೀನು ಶೇರ್ ಮಾಡೋಣ. ಚಕ್ಲಿ ನೋಡಿ ಚೆನ್ನಾಗಿದೆ, ಚಿಕ್ಕದಾಗಿ ಇಲ್ಲ ನೋಡಿ ಇಲ್ಲಿ ಕೊಡೋದಕ್ಕೆ ಚೆನ್ನಾಗಿದೆ. ವಿಷ್ಣು ಚಕ್ರ ಅನ್ಕೊಂಡ್ಯಮ್ಮ. ಚೆನ್ನಾಗಿದೆ. ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್. ಇತ್ತೀಚೆಗೆ ನಮ್ಮತ್ತೆ ಚಕ್ಲಿ ಮಾಡೋದನ್ನ ತೋರಿಸಿದ್ದಾರೆ. ಓಕೆ, ಸೊ ಸಾಕಷ್ಟು ಜನ ವಿಡಿಯೋನ ನೋಡಿದ್ದೀರಾ, ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಕೂಡ ಹೇಳಿದ್ದೀರಾ. ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಮಾಡಿ ಚಕ್ಲಿ ವಿಡಿಯೋನ ನೋಡಿ ನಮ್ಮಮ್ಮನೂ ಚಕ್ಲಿ ಮಾಡಿದ್ರು ಮನೇಲಿ, ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಸೊ ನೀವು ಯಾರಾದರೂ ಟ್ರೈ ಮಾಡಿದ್ರ ಹೇಗೆ ಬಂತು ಅಂತ ಹೇಳಿ. ಜಸ್ಟ್ ಇನ್ ಕೇಸ್ ನೀವಿನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನು ಚೆಕ್ ಮಾಡೋದನ್ನ ಮರಿಬೇಡಿ. ಐ ಥಿಂಕ್ ಟೈಟಲ್ ನಾವೇನು ಹಾಕಿದ್ದೀವಿ ಅದಕ್ಕೆ, ಮುರ ಮುರುಕು, ಮುರ ಮುರುಕು ಅಂತ. ಸೊ ಚೆಕ್ ಮಾಡಿ, ತುಂಬ ಈಸಿ ರೆಸಿಪಿ, ಸಕ್ಕದಾಗಿತ್ತು ಔಟ್ಪುಟ್. ಓಕೆ, ಇದು ತಿಂದು ಜ್ಞಾಪಕ ಬಂತು ನನಗೆ. ನೋಡೋದ ಕೋಡ್ಬಳೆನ ಮುರಿಯೋದು ಒಂದು ಟ್ಯಾಲೆಂಟ್. ಹಿಂಗೆ ಅನ್ಬೇಕು, 4 ಪೀಸ್ ಬರಬೇಕು. ಎಷ್ಟು ಬಂತು? ಇದಾಯ್ತು. ಏನಿಲ್ಲ, 4 ಕಟ್ ಆಗಿದೆ. ಇದು ಅವ್ರದ್ದೇ ಅಣಿಸಿರ್ತಾರಲ್ಲ ಅದು, ಇಲ್ಲ ಅಂದ್ರೆ 4 ಪೀಸ್ ಬರುತ್ತೆ. ಅದು ಬರಲ್ಲಪ್ಪ, ಟ್ಯಾಲೆಂಟೆಡ್ ನೀವು. ಟ್ಯಾಲೆಂಟು ತಗೊಳ್ಳಿ. ಏನ್ ಟ್ಯಾಲೆಂಟೆಡ್ ಕಂದ. ಸೂಪರ್. ಪೀಸ್ ಕೋಡ್ಬಳೆ. ಇಷ್ಟು ವರ್ಷ ಎಲ್ಲಿಟ್ಟಿದ್ರಿ ಟ್ಯಾಲೆಂಟ್? ನನಗೆ ಹೇಳೇ ಇರ್ಲಿಲ್ಲ. ನಾನು ಒಂಥರ ಇರುತ್ತೆ, ಅದೆಲ್ಲ ಇನ್ಬಿಲ್ಟ್ ಟ್ಯಾಲೆಂಟ್. ಈ ತರ ಚಕ್ಲಿ ತಿನ್ನೋದು, ಕೋಡ್ಬಳೆ ಮುರಿಯೋದು. ಕೋಡ್ಬಳೆ ಇನ್ಫ್ಯಾಕ್ಟ್ ನನಗೆ ಕಾಯಿ ಹಾಕಿರೋ ಕೋಡ್ಬಳೆ ತುಂಬಾ ಇಷ್ಟ. ಕೊಡಿ. ಯಾವುದು? ಕಾಫಿ ತಗೊಳ್ಳಿ, ಕೋಡ್ಬಳೆ ತಿಂತೀನಿ. ಇಲ್ಲ ಇಟ್ಕೊಳ್ತೀನಿ. ಇದರಲ್ಲಿ ಕಾಯಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕೋಡ್ಬಳೆ ಚೆನ್ನಾಗಿದೆ. ಕೋಡ್ಬಳೆ ಸಖತ್ತ ಇದೆ. ಇದು ಕಾಯಿ ಹಾಕಿಲ್ಲ, ಬಟ್ ಕೋಡ್ಬಳೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಕಟ್ಟುತ್ತಲಿಲ್ಲ ಅಂಡ್ ಅಷ್ಟೇ ಕ್ರಿಸ್ಪಿ ಆಗೂ ಇದೆ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಗೊತ್ತಾ ಫ್ರೆಶ್ನೆಸ್ ಗೊತ್ತಾಗುತ್ತೆ. ಎಣ್ಣೆ ವಾಸನೆ ಇಲ್ಲ ಮೇನ್. ಎಣ್ಣೆ ವಾಸನೆ ಇಲ್ಲ. ಅಂಡ್ ಇವರು ಇಲ್ಲಿ ಮಾಡಲ್ ಬಂತಿದ್ದು, ಇದು ತರಿಸ್ತಾರಂತೆ. ಚಕ್ಲಿ ಕೋಡ್ಬಳೆ ಇಲ್ಲಿ ನಾವು ತರಿಸ್ತಾರೆ ಅವ್ರು ಗೊತ್ತಿರೋರ ಹತ್ರ. ಬಟ್ ಟೇಸ್ಟ್ ಚೆನ್ನಾಗಿದೆ, ಸೂಪರ್. ಕಾಫಿ, ಕೋಡ್ಬಳೆ, ಚಕ್ಲಿ ಎಂಡ್ ಮಾಡೋದಕ್ಕೆ ವಿಡಿಯೋ ಸೂಪರ್. ನಮ್ಮ ಊಟ ಕೂಡ ಮೈಸೂರಿನ ವೀಣೆ ಶೇಷಣ್ಣ ರೋಡಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಟಿಫನೀಸ್ಗೆ ಇವತ್ತು ನಾವು ಬಂದು ಏನೇನು ತಿಂದ್ವಿ, ರುಚಿ ಹೇಗಿತ್ತು, ಬೆಲೆ ಹೇಗಿದೆ ಎಲ್ಲದನ್ನು ಡೀಟೇಲ್ ಆಗಿ ಕೇಳಿದ್ದೀನಿ. ಮೇಡಮ್ ಅಡ್ರೆಸ್ ಹೇಳಿಲ್ಲ ಅಂತಿರ್ತೀರಾ. ನಾನು ಸಾಕಷ್ಟು ಸಲ ಅಡ್ರೆಸ್ಸನ್ನ ವಿಡಿಯೋನಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಇನ್ನು ಕೆಲವ್ರು ಕೇಳ್ತೀರಾ ಅಡ್ರೆಸ್ ಯಾಕೆ ಮೇಡಮ್ ಅಷ್ಟು ಸಲ ಹೇಳ್ತೀರಾ ಅಂತ. ಇಷ್ಟು ಸಲ ಹೇಳಿದ್ರು ಅಡ್ರೆಸ್ ಹೇಳಿಲ್ಲ ಅನ್ನೋ ಕಂಪ್ಲೇಂಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರ್ತೀನಿ ನಾನು. ಜೊತೆಗೆ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ರು ಸಿಗತ್ತೆ. ನಾವು ಗೂಗಲ್ ಮ್ಯಾಪ್ ಹಾಕೊಂಡೇ ಬಂದಿದ್ದು. ಕರೆಕ್ಟ್. ಇದನ್ನೇ ಯಾವಾಗ್ಲೂ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು, ಮರ್ತೋಯ್ತು ಒಂದೇ ಗೊತ್ತಾ. ಇದೆ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಇದು ಸಿಗತ್ತೆ, ನಾವು ಗೂಗಲ್ ಮ್ಯಾಪ್ ಹಾಕೊಂಡೇ ಬಂದಿದ್ದು ಅಂತ ಹೇಳಕ್ ಹೋಗಿದ್ದೆ. ಎನಿವೇಸ್, ಸೊ ಇವಾಗ ಪಾಯಿಂಟ್ ಕವರ್ ಆಗೋಯ್ತು, ಜ್ಞಾಪಕ ಬಂದಿದ್ದು, ನನ್ಗೆ ಖುಷಿನೂ ಆಯ್ತು. ಸೊ ಇವತ್ತಿನ ಈ ವಿಡಿಯೋನ ನೋಡಿದ್ರಿ ಅಲ್ವಾ, ಹಂಗೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ವಾ, ಅಲ್ಲ ವಾಕಿಂಗು ನಡೀತಾ ಇದೆ. ಅಂದ್ರೆ ಅವನಿಗೆ ಹೊಸ ಅಭ್ಯಾಸ ಇವಾಗ ನಾವು ಫಾಲೋ ಮಾಡೋವಂಥದ್ದು. ಊಟ ತಿಂಡಿ ಏನೇ ಒಂದು ತಿಂದ ತಕ್ಷಣ ಒಂದು 10 ನಿಮಿಷ ನಡಿಬೇಕು ಅನ್ನೋದು, ವಿಚ್ ಇಸ್ ವೆರಿ ಗುಡ್ ಅಂತ ಕೇಳಿದ್ದೀನಿ ನಾನು. ಸೊ ನೀವು ಯಾರಾದ್ರೂ ಆ ಪ್ರಾಕ್ಟೀಸ್ ಇಟ್ಕೊಂಡಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಆ ಪ್ರಾಕ್ಟೀಸ್ ಶುರು ಹಚ್ಕೊಳ್ಳೋಣ, ಏನಂತೀರಾ? ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೈಸೂರು ಸುತ್ತಮುತ್ತ ಇತ್ತು ಅಂದ್ರೆ ನೀವೊಂದ್ಸಲ ಶ್ರೀ ರಾಘವೇಂದ್ರ ಟಿಫನೀಸ್ಗೆ ಬಂದು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆಲ್ರೆಡಿ ನೀವಿಲ್ಲಿ ತಿಂದಿದ್ರೆ ನಿಮಗೇನು ಇಷ್ಟ ಅಂತ ಕಮೆಂಟ್ ಮಾಡಿ, ಸರಿನಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.